ಕರಗದಿರು ಮನವೇ, ಇಲ್ಲಿ ಯಾರು ನಿನ್ನವರಲ್ಲ. ಕತ್ತಲಾದ ಬಳಿಕ ನಿನ್ನ ನೆರಳೆ ನಿನಗಿಲ್ಲ. ಮರುಗದಿರು ಮನವೇ, ಈ ಜಗದ ನಿಯಮಗಳಲ್ಲಿ ನಿನ್ನ ಭಾವನೆಗಳಿಗೆ ಯಾವ ಬೆಲೆಯೂ ಇಲ್ಲ. ಸೊರಗದಿರು ಮನವೇ, ಈ ಸ್ವಾರ್ಥ ಜನರ ಸಂತೆಯಲ್ಲಿ ಪರರ ಚಿಂತೆಗೆ ಯಾವ ಪ್ರಯೋಜನವಿಲ್ಲ. ಹಸಿವಿನಿಂದ ಸುಡುವ ಹೊಟ್ಟೆಗೆ ಕಷ್ಟದ ಬೆಲೆ ಗೊತ್ತಾಗ್ತದೆ. ಒಂಟಿತನದಲ್ಲಿ ಸಂಬಂಧಗಳ ಬೆಲೆ ಗೊತ್ತಾಗ್ತದೆ. ಅವಕಾಶ ಕೈಜಾರಿದಾಗ ಸಮಯದ ಬೆಲೆ ಅರಿವಾಗ್ತದೆ. ಕೈಯಲ್ಲಿ ಬಿಡಿಗಾಸು ಇಲ್ಲದಿದ್ದಾಗ ಮನುಷ್ಯನ ನಿಜವಾದ ಬೆಲೆ ಗೊತ್ತಾಗ್ತದೆ. ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿಗಳು. ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದ್ರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸ್ತದೆ. ಕೆಟ್ಟ ಕರ್ಮಗಳಿಗೆ ಮಾತ್ರವಲ್ಲ, ಅಳತೆಯನ್ನು ಮೀರಿದ ಒಳ್ಳೆತನಕ್ಕೂ ಶಿಕ್ಷೆ ಆಗ್ತದೆ. ಬೀಳುವ ಪ್ರತಿಯೊಂದು ಮಳೆ ಹನಿಯೂ ಮುತ್ತಾಗೋದಿಲ್ಲ. ನಾವು ಮಾಡುವ ಪ್ರತಿಯೊಂದು ಪ್ರಯತ್ನವೂ ಫಲಿಸೋದಿಲ್ಲ. ಹಾಗಂತ ಪ್ರಯತ್ನವನ್ನ ಬಿಡಬಾರ್ದು. ನಾವು ಯಾರನ್ನೆಷ್ಟು ಪ್ರೀತಿಸ್ತೇವೆ ಅನ್ನೋದಕ್ಕಿಂತ ಅವರು ನಮಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ತುಂಬಾ ಮುಖ್ಯ. ನಂಬಿಕೆ ಮುರಿದಾಗ ಪ್ರತಿಯೊಂದು ಮಾತಿನಲ್ಲಿ ಸಂಶಯ ತುಂಬಿಕೊಳ್ತದೆ. ನಾವೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ಜನರಿಗೆ ಕಾಣೋದು ನಮ್ಮ ತಪ್ಪೇ ಹೊರತು ಒಳ್ಳೆತನವಲ್ಲ. ನಿಜವಾಗಿಯೂ ಸೋತಿರ್ಬೋದು, ಆದ್ರೆ ಹೆದರಬೇಡ. ನೀನು ಯಾರಿಗೂ ಕೆಟ್ಟದು ಮಾಡಿಲ್ಲ ಅಂದ ಮೇಲೆ ನಿನ್ನ ಸೋಲು ಶಾಶ್ವತವಲ್ಲ. ಇನ್ನೊಬ್ಬರನ್ನು ಸರಿಯಿಲ್ಲ ಎನ್ನುವ ಮೊದಲು ನಾವು ಸರಿ ಇರಬೇಕು. ತಾನೇ ಸರಿ ಇಲ್ಲದವನು ಬೇರೆಯವರ ಬಗ್ಗೆ ಮಾತನಾಡುವ ಯೋಗ್ಯತೆ ಹೊಂದಿರೋದಿಲ್ಲ. ಸಮಯದ ಆಟಕ್ಕೆ ಕೈಗೊಂಬೆಗಳು ನಾವು. ಸಮಯ ಸರಿ ಇದ್ದಾಗ ನಾವು ಸರಿ ಇರೋದಿಲ್ಲ, ನಾವು ಸರಿ ಇದ್ದಾಗ ಸಮಯ ಸರಿ ಇರೋದಿಲ್ಲ, ಎಲ್ಲವೂ ಸರಿ ಇದ್ದಾಗ ನಾವೇ ಇರೋದಿಲ್ಲ. ನಿರೀಕ್ಷಿಸಿದ ವ್ಯಕ್ತಿಯಿಂದ ನಿರೀಕ್ಷೆ ಮೀರಿದ ನೋವು ಬಂದಾಗ ಅದರ ನೋವು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಹಾಗಲಕಾಯಿಯಂತಿರುವ ಜನರು ಕಷ್ಟದಲ್ಲಿ ಸಹಾಯ ಮಾಡ್ತಾರೆ. ಸಕ್ಕರೆಯಂತೆ ಸಿಹಿಯಾಗಿರುವ ಜನರು ಸಮಯ ನೋಡಿ ಮೋಸ ಮಾಡ್ತಾರೆ. ಕಣ್ಣಲ್ಲಿರುವ ಖುಷಿಯನ್ನು ಎಲ್ಲರೂ ನೋಡ್ಬೋದು, ಹೃದಯದಲ್ಲಿರುವ ನೋವನ್ನು ಅರ್ಥ ಮಾಡಿಕೊಂಡ ಮನಸ್ಸು ಮಾತ್ರ ಕಾಣಬಲ್ಲದು. ಕೆಲವರು ಸುಳ್ಳು ಹೇಳುತ್ತಿದ್ದಾರೆ ಅಂತ ಗೊತ್ತಿದ್ರು ನಾವು ಸುಮ್ಮನಿರ್ತೇವೆ. ಕಾರಣ ಅವರು ಬದಲಾಗ್ತಾರೆ ಅನ್ನೋ ನಂಬಿಕೆಯಿಂದ. ಕೋಪಗೊಳ್ಳುವ ಹೃದಯದಲ್ಲಿ ಪ್ರೀತಿಸುವ ಗುಣ ಇರ್ತದೆ. ಆ ಹೃದಯವನ್ನು ಅರ್ಥ ಮಾಡಿಕೊಂಡರೆ ಅದು ಕೊನೆಯವರೆಗೂ ಜೊತೆಯಾಗಿರ್ತದೆ. ಕೋಪ ಎಷ್ಟಿದೆ ಅಂದ್ರೆ ನಿನ್ನ ಸಂದೇಶ ನೋಡಬಾರದು ಅನಿಸ್ತದೆ. ಪ್ರೀತಿ ಎಷ್ಟಿದೆ ಅಂದ್ರೆ ನೀನ್ ಯಾವಾಗ ಸಂದೇಶ ಮಾಡ್ತೀಯ ಅಂತ ಕಾಯಿಸ್ತದೆ. ಯೋಗ್ಯತೆ ನಾವು ಧರಿಸುವ ಬ್ರಾಂಡೆಡ್ ಬಟ್ಟೆಗಳಲ್ಲಿ ಇರೋದಿಲ್ಲ, ಅದು ನಾವು ನಡೆದುಕೊಳ್ಳುವ ಗುಣದಲ್ಲಿರ್ತದೆ. ಮಾತನಾಡುವ ಮೊದಲು ಸ್ವಲ್ಪ ಯೋಚಿಸಿ. ನಿಮ್ಮ ಮಾತುಗಳು ಕೆಲವರ ನಗುವನ್ನೇ ಕಸಿದುಕೊಳ್ಳಬಹುದು. ಮಾತಿಗೆ ಮಾತು, ಗೌರವಕ್ಕೆ ಗೌರವ, ತಿರಸ್ಕಾರಕ್ಕೆ ತಿರಸ್ಕಾರ. ಇದು ಅಹಂಕಾರವಲ್ಲ, ಆತ್ಮಗೌರವ. ಹೆಚ್ಚಿನ ಸಂಬಂಧಗಳು ಜಗಳದಿಂದ ಹಾಳಾಗೋದಿಲ್ಲ, ಬೆನ್ನ ಹಿಂದೆ ಮಾತನಾಡುವವರಿಂದ ಹಾಳಾಗ್ತವೆ. ಮರ್ಯಾದೆ ಎಲ್ಲರಿಗೂ ಕೊಡಬೇಡಿ, ಅದನ್ನು ಪಡೆಯುವ ಯೋಗ್ಯತೆ ಇರುವವರಿಗೆ ಮಾತ್ರ ಕೊಡಿ. ಇರುವ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರಲು ಕಲಿಯಿರಿ. ಮರಳಿ ಬರುವುದು ನೆನಪುಗಳೇ ಹೊರತು ಸಮಯವಲ್ಲ. ತಪ್ಪು ತಿಳುವಳಿಕೆ ಒಂದು ಕ್ಷಣದಲ್ಲಿ ಸುಂದರವಾದ ಸಂಬಂಧವನ್ನೇ ಮುರಿಬಹುದು. ಶ್ರೀಮಂತರಿಗೂ ಒಂದು ದಿನ ಬೇಡುವ ಪರಿಸ್ಥಿತಿ ಬರಬಹುದು. ಭಗವಂತ ಪ್ರತಿಯೊಬ್ಬರ ಬದುಕಿನಲ್ಲಿ ಏನನ್ನೋ ಅಪೂರ್ಣವಾಗಿ ಇಟ್ಟು ಕಳಿಸ್ತಾನೆ. ಕೆಲವರಿಗೆ ಸೂರ್ಯ ಬಿಸಿಲು, ಇನ್ನು ಕೆಲವರಿಗೆ ಬೆಳಕು. ಹಾಗೆ ನಾವು ಕೆಲವರಿಗೆ ಒಳ್ಳೆಯವರು, ಕೆಲವರಿಗೆ ಕೆಟ್ಟವರು. ಆದ್ದರಿಂದ ಜನರ ಯೋಚನೆಯಂತಲ್ಲ, ನಮ್ಮ ಮೌಲ್ಯದಂತೆ ಬದುಕಬೇಕು. ಯಾವುದೇ ಕೆಲಸವಾಗಲಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡುವುದು ಯಶಸ್ಸಿನ ಮೊದಲ ಹೆಜ್ಜೆ. ಪ್ರಯತ್ನ ಗಟ್ಟಿಯಾಗಿರಲಿ, ಗೆಲುವು ಜಗತ್ತಿಗೆ ಕಾಣುವಂತಿರಲಿ. ಇನ್ನೊಬ್ಬರನ್ನು ಬೆಳೆಸೋದು ತಪ್ಪಲ್ಲ, ಆದ್ರೆ ಅವರು ನಿನ್ನನ್ನೇ ತುಳಿದು ಬದುಕುವಷ್ಟು ಬೆಳೆಸಬೇಡ. ನಿನ್ನನ್ನು ಇತರರೊಂದಿಗೆ ಹೋಲಿಸಿಕೊಂಡು ಬೇಸರ ಪಡಬೇಡ. ಚಿನ್ನ ಮತ್ತು ಅನ್ನ ಎರಡಕ್ಕೂ ತನ್ನದೇ ಆದ ಮಹತ್ವವಿದೆ. ಸಂದರ್ಭ ಬಂದಾಗ ಅವುಗಳ ಬೆಲೆ ತಿಳಿತದೆ. ಮನುಷ್ಯನ ಹೋರಾಟ ಮತ್ತು ಹಾರಾಟ ಕಾಲಡಿಯ ಮಣ್ಣು ಮೈಮೇಲೆ ಬರುವ ತನಕ. ಸಂಬಂಧಗಳಲ್ಲಿ ನಂಬಿಕೆ ಒಂದು ದಾರದಂತೆ. ಒಮ್ಮೆ ಕಿತ್ತು ಹೋದರೆ ಮತ್ತೆ ಕಟ್ಟಿ ಹಾಕಬಹುದು, ಆದ್ರೆ ಅದು ಮೊದಲಿನಂತೆ ಇರುವುದಿಲ್ಲ, ಗಂಟು ಗಂಟಾಗಿ ಉಳಿತದೆ. ಯಾರ ಬಗ್ಗೆಯೂ ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನಿಮ್ಮ ಮಾತು ನಿಮ್ಮ ಯೋಗ್ಯತೆಯನ್ನು ತೋರಿಸ್ತದೆ. ಜೀವನದಲ್ಲಿ ನನ್ನನ್ನು ಹೆಚ್ಚು ನೋಯಿಸಿದ್ದು ಜನರಲ್ಲ, ನನ್ನ ಸ್ವಂತ ನಿರೀಕ್ಷೆಗಳೇ ನನ್ನನ್ನು ಹೆಚ್ಚು ನೋಯಿಸಿವೆ. ಪ್ರಪಂಚಕ್ಕೆ ಎದುರಾಗಿ ಬದುಕಬೇಡ, ಪ್ರಪಂಚವನ್ನು ಎದುರಿಸಿ ಬದುಕು. ಎಲ್ಲವನ್ನು ಸಹಿಸಿಕೊಂಡು ಮೌನವಾಗಿರುವ ತನಕ ನಾವೆಲ್ಲರಿಗೂ ಒಳ್ಳೆಯವರು. ಅನ್ಯಾಯದ ವಿರುದ್ಧ ಮಾತನಾಡಿದ ಕ್ಷಣ ಕೆಟ್ಟವರಾಗ್ತೇವೆ. ಕೆಲವು ಸಂಬಂಧಗಳು ಬೇಕಾದಾಗ ಮಾತ್ರ ನಮ್ಮನ್ನ ಹುಡುಕ್ತವೆ, ಕೆಲವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸ್ತವೆ. ಇಲ್ಲಿ ಯಾರು ಸಂಪೂರ್ಣ ಒಳ್ಳೆಯವರಲ್ಲ, ಯಾರು ಸಂಪೂರ್ಣ ಕೆಟ್ಟವರಲ್ಲ. ಸಮಯ ಬಂದಾಗ ಪ್ರತಿಯೊಬ್ಬರು ತಮ್ಮ ನಿಜವಾದ ಮುಖ ತೋರಿಸ್ತಾರೆ. ಅತಿಯಾಗಿ ನಂಬಿದ ನಾವೇ ಕೊನೆಯಲ್ಲಿ ಮೂರ್ಖರಾಗ್ತೇವೆ. ಯಾರಿಗೂ ಅತಿಯಾದ ಬೆಳಕಾಗಬೇಡಿ. ಅವರ ಕೆಲಸ ಮುಗಿದ ಮೇಲೆ ಅವರು ನಿಮ್ಮನ್ನು ಮರೆತು ಬಿಡಬಹುದು. ಯಾರ ಮೇಲೆ ನಾವು ಹೆಚ್ಚು ನಂಬಿಕೆ ಇಟ್ಟು ನಮ್ಮ ಮನದಾಳದ ಮಾತು ಹೇಳ್ತೀವೋ ಅವರೇ ಸುಲಭವಾಗಿ ಮೋಸ ಮಾಡ್ತಾರೆ. ಸೋತಾಗ ತಲೆ ಎತ್ತಿ ನಡೆಯುವ ಧೈರ್ಯ ಇರಬೇಕು, ಗೆದ್ದಾಗ ತಲೆ ತಗ್ಗಿಸಿ ನಡೆಯುವ ವಿನಯ ಇರಬೇಕು. ಯಾವಾಗ ನಿಮ್ಮ ಮಾತಿನ ಅವಶ್ಯಕತೆ ಇರುತ್ತದೆಯೋ ಆಗಲೇ ಮಾತಾಡಿ, ಇಲ್ಲದಿದ್ದರೆ ನಿಮ್ಮ ಮಾತಿಗೆ ಬೆಲೆ ಇರೋದಿಲ್ಲ.
ಎಲ್ಲಾ ಬಗೆಯ ಬಿರುಗಾಳಿಗಳು ಬದುಕನ್ನು ಹಾಳು ಮಾಡಲು ಬರುವುದಿಲ್ಲ. ಕೆಲವು ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸಲು ಬರ್ತವೆ. ಸೋಲು ಮತ್ತು ಒಂಟಿತನ ಜೀವನದಲ್ಲಿ ಬಹಳ ಪಾಠಗಳನ್ನ ಕಲಿಸ್ತವೆ. ಒಂದು ಹೇಗೆ ಗೆಲ್ಲಬೇಕು ಎಂದು ಕಲಿಸಿದ್ರೆ ಮತ್ತೊಂದು ಯಾರನ್ನು ನಂಬಬೇಕು ಎಂದು ಕಲಿಸ್ತದೆ. ಆಡಿಕೊಳ್ಳುವ ಜಗತ್ತು ಹಾಗೆ, ನೀನು ಏನು ಮಾಡಿದರೂ ಮಾತನಾಡುತ್ತದೆ. ಆಡಿಕೊಳ್ಳುವವರು ಬೇಡಿಕೊಳ್ಳುವಂತೆ ಬದುಕುವುದೇ ನಿನ್ನ ಸಾಧನೆ. ಜೀವನವೆಂದರೆ ಇನ್ನೊಬ್ಬರನ್ನು ಮೆಚ್ಚಿಸಲು ಆಡುವ ನಾಟಕ ಆಗಬಾರ್ದು, ಅದು ಬದುಕುವ ರೀತಿಯಾಗಿರ್ಬೇಕು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅಳಿಸಲಾಗದ ನೋವಿರ್ತದೆ, ಆದರೂ ಬದುಕ್ತಾರೆ. ಯಾಕಂದ್ರೆ ನಾಳೆ ಸಂತೋಷ ಸಿಗಬಹುದು ಎಂಬ ಚಿಕ್ಕ ಭರವಸೆ ಇರ್ತದೆ. ಇದೇ ಜೀವನ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕು ಅದು ಹಾಗೆ ಆಗ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ನಾವು ಅಳುತ್ತಾ ಭೂಮಿಗೆ ಬರ್ತೇವೆ. ಭೂಮಿ ಬಿಟ್ಟು ಹೋಗುವಾಗ 4 ಜನರನ್ನ ಅಳಿಸುತ್ತಾ ಹೋಗ್ತೇವೆ. ಈ ನಡುವಿನ 4 ದಿನದಲ್ಲಿ ಎಲ್ಲರನ್ನು ನಗಿಸುವುದೇ ಬದುಕು. ಸ್ವಾಭಿಮಾನ ಕಳೆದುಕೊಂಡು ಸಾವಿರಾರು ಜನರ ನಡುವೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಂಟಿಯಾಗಿರುವುದು ಮೇಲು. ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ. ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೆ ಬೆಲೆ. ಅದೃಷ್ಟ ನಮ್ಮ ಕೈಯಲ್ಲಿದೆಯೋ ಗೊತ್ತಿಲ್ಲ, ಆದ್ರೆ ನಿರ್ಧಾರ ಯಾವಾಗಲೂ ನಮ್ಮ ಕೈಯಲ್ಲಿರ್ತದೆ. ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ, ಸಮಸ್ಯೆಗಳೊಂದಿಗೆ ಬೆಳೆಯುವುದೇ ನಿಜವಾದ ಜೀವನ. ನಮಗೆ ಜಗತ್ತು ಅನಿವಾರ್ಯ, ಜಗತ್ತಿಗೆ ನಾವು ಅನಿವಾರ್ಯವಲ್ಲ. ಈ ಸತ್ಯ ಅರಿತ ತಕ್ಷಣ ಅಹಂಕಾರ ಕಡಿಮೆ ಆಗ್ತದೆ. ಇನ್ನೊಬ್ಬರನ್ನು ಸೋಲಿಸುವುದು ಜೀವನವಲ್ಲ, ಇನ್ನೊಬ್ಬರ ಮನಸ್ಸನ್ನು ಗೆಲ್ಲುವುದೇ ಜೀವನ. ಇನ್ನೊಬ್ಬರ ಪಾಲಿಗೆ ಸ್ವಲ್ಪವಾದರೂ ಸಂತೋಷ ನೀಡಲು ನಾವು ಶ್ರೀಮಂತರಾಗಬೇಕಿಲ್ಲ. ಒಳ್ಳೆಯ ಮಾತುಗಳ ಮೂಲಕ ಸ್ಪಂದಿಸುವ ಸೌಜನ್ಯ ಇದ್ರೆ ಸಾಕು. ನಿಮ್ಮನ್ನು ನೋಯಿಸಿದವರಿಗೆ ಧನ್ಯವಾದ ಹೇಳಿ, ಅವರು ನಿಮ್ಮನ್ನು ಬಲಿಷ್ಠರನ್ನಾಗಿಸಿದ್ದಾರೆ. ಅನಗತ್ಯವಾದ ಒಡನಾಟ ಯಾರೊಂದಿಗೂ ಒಳ್ಳೆಯದಲ್ಲ. ಅವರ ಸ್ವಭಾವಕ್ಕೆ ತಕ್ಕಂತೆ ನಾವು ಇರದಿದ್ದರೆ ನಮ್ಮನ್ನೇ ಕೆಟ್ಟವರಾಗಿ ಭಾವಿಸ್ತಾರೆ. ಮನಸ್ಸಿಗೆ ಎಷ್ಟೇ ಹೊಸ ಭಾವನೆಗಳು ಬಂದರೂ ಕಾಡುವುದು ಹಳೆಯ ನೆನಪುಗಳೇ. ಶಾಂತ ನದಿಗೆ ಕಲ್ಲೆಸೆದು ಮಜಾ ನೋಡುವವರಂತೆ ಶಾಂತ ಮನಸ್ಸನ್ನು ಕೆದಕಿ ಮಜಾ ನೋಡುವವರು ಇರ್ತಾರೆ. ನದಿ ಸೇರಿದ ಮೇಲೂ ಕಲ್ಲು ಕೂಡ ಶಾಂತವಾಗ್ತದೆ. ಮನಸ್ಸು ಮುರಿಯಲು ಆಯುಧಗಳೇ ಬೇಕಾಗಿಲ್ಲ, ನಾಲಿಗೆ ಎಂಬ ಯುದ್ಧ ಸಾಕು. ಬದುಕು ಒಂದು ಬೊಂಬೆಯಂತೆ, ಉಸಿರು ಇರುವ ತನಕ ತಿರುಗುತ್ತದೆ, ಆಮೇಲೆ ನಿಧಾನವಾಗಿ ನಿಂತು ಹೋಗ್ತದೆ. ಎಲ್ಲರೂ ನಮ್ಮವರೇ, ಆದರೆ ಎಲ್ಲಾ ಸಮಯದಲ್ಲೂ ಅಲ್ಲ. ಜಗತ್ತಿನಲ್ಲಿ 90% ಸಮಸ್ಯೆಗಳು ನಾವು ಮಾತನಾಡುವ ಧ್ವನಿಯಿಂದ ಬರ್ತವೆ. ಏನು ಹೇಳುತ್ತೇವೆ ಅನ್ನೋದಕ್ಕಿಂತ ಹೇಗೆ ಹೇಳುತ್ತೇವೆ ಅನ್ನೋದು ಬಹಳ ಮುಖ್ಯ. ಇನ್ನೊಬ್ಬರ ಬದುಕಿನಲ್ಲಿ ಪ್ರಶ್ನೆಯಾಗುವುದಕ್ಕಿಂತ ನಮ್ಮ ಬದುಕಿನ ಪ್ರಶ್ನೆಗೆ ಉತ್ತರವಾಗೋಣ. ಮೊದಲು ನಮ್ಮನ್ನು ನಾವು ಅರಿತರೆ ಇತರರು ನಮ್ಮನ್ನು ಅರ್ಥ ಮಾಡಿಕೊಳ್ಳಲಿ ಎನ್ನುವ ಅವಶ್ಯಕತೆ ಇರುವುದಿಲ್ಲ. ಯಾರನ್ನಾದ್ರೂ ಕ್ಷಮಿಸಿ, ಆದರೆ ನಿಮ್ಮ ನಂಬಿಕೆಯನ್ನು ಕೊಂದವರನ್ನ ಯಾವತ್ತೂ ಮರಿಬೇಡಿ. ಅತಿಯಾಗಿ ನೋವು ಅನುಭವಿಸಿದ ವ್ಯಕ್ತಿ ಯಾರೊಂದಿಗೂ ಬೆರೆಯೋದಿಲ್ಲ. ಅತಿಯಾಗಿ ನಗುವ ವ್ಯಕ್ತಿ ತನ್ನ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ. ಬದುಕಿನಲ್ಲಿ ಹೆಜ್ಜೆ ಗುರುತು ಉಳಿಯುವುದು ನಡಿಗೆಯಿಂದಲ್ಲ, ನಡತೆಯಿಂದ. ಜೀವನದಲ್ಲಿ ಓಡುವುದಕ್ಕಿಂತ ಮೊದಲು ನಡೆಯುವುದನ್ನು ಕಲಿಯಿರಿ. ನಡೆಯುವಾಗ ಬಿದ್ದ ಪೆಟ್ಟಿಗಿಂತ ಓಡುವಾಗ ಬಿದ್ದ ಪೆಟ್ಟು ಹೆಚ್ಚು ನೋವು ಕೊಡ್ತದೆ. ಈ ಭೂಮಿ ಮೇಲೆ ಕೇಳಿದ ತಕ್ಷಣ ವರ ಕೊಡುವ ಯಾವುದೇ ಶಕ್ತಿ ಇಲ್ಲ. ಇಲ್ಲಿ ಶ್ರಮಪಟ್ಟರೆ ಮಾತ್ರ ಏನಾದ್ರೂ ಸಿಗ್ತದೆ. ನಾನು ನನ್ನದು ಎಂದು ಎಷ್ಟೇ ಹಾರಾಡಿದರೂ ನಿನ್ನ ಪಾಲಿನದು ಎಷ್ಟು ಅಂತ ಆ ದೇವರು ಬರೆದಿರುವನು ಅಷ್ಟೇ ಸಿಗ್ತದೆ. ಸಾವನ್ನು ಪಡೆಯಲು 1000 ದಾರಿಗಳಿವೆ, ಆದ್ರೆ ಬದುಕನ್ನು ಕಂಡುಕೊಳ್ಳಲು ಒಂದೇ ದಾರಿ, ಅದುವೇ ಆತ್ಮವಿಶ್ವಾಸ. ಜೀವನ ನಾವು ಆಸೆ ಪಟ್ಟಂತೆ ನಡೆಯೋದಿಲ್ಲ, ಅದು ವಿಧಿ ಬರೆದಂತೆ ನಡೆಯುತ್ತದೆ. ನೀವು ಎದುರಿಗೆ ಇಲ್ಲದಿದ್ದಾಗಲೂ ನಿಮ್ಮನ್ನು ಗೌರವಿಸುವವರನ್ನು ತಪ್ಪದೆ ಗೌರವಿಸಿ. 4 ಜನರಿಗೆ ಸಹಾಯ ಮಾಡುವ ಗುಣ ನಿನ್ನದಾದ್ರೆ ದೇವಾಲಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ನೀನು ನಂಬಿದ ದೇವರು ನಿನ್ನನ್ನು ಹುಡುಕುತ್ತಾ ನಿನ್ನ ಮನೆಗೆ ಬರ್ತಾನೆ. ಸಂಬಂಧಗಳು ಪ್ರೀತಿಯ ಆಧಾರದ ಮೇಲೆ ಇರಬೇಕು, ಹಣದ ಆಧಾರದ ಮೇಲೆ ಅಲ್ಲ. ಹಣದ ಮೇಲೆ ನಿಂತ ಸಂಬಂಧಗಳು ಶಾಶ್ವತವಲ್ಲ. ಸಂಬಂಧ ಗಟ್ಟಿಯಾಗುವುದು ನಂಬಿಕೆ ಮತ್ತು ಪ್ರೀತಿಯಿಂದ. ನಿಲ್ಲದಿರು ಗುರಿ ಮುಟ್ಟುವ ತನಕ. ಅವಮಾನ ಮಾಡಿದವರೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ಟುವ ತನಕ ನೀ ಮುಂದುವರೆ. ಯಾರನ್ನು ನೋಯಿಸಬಾರದು ಎಂದು ಬದುಕುವವರೇ ಹೆಚ್ಚು ನೋವು ಅನುಭವಿಸ್ತಾರೆ. ಇದು ಕಹಿ ಸತ್ಯ. ಮನಸ್ಸು ಶುದ್ಧವಾಗಿದ್ರೆ ದೇವರು ಕೈ ಬಿಡೋದಿಲ್ಲ. ಯೋಗ್ಯ ಮಕ್ಕಳಿಗೆ ಆಸ್ತಿ ಮಾಡುವ ಅವಶ್ಯಕತೆ ಇಲ್ಲ. ಅಯೋಗ್ಯ ಮಕ್ಕಳಿಗೆ ಎಷ್ಟೇ ಆಸ್ತಿ ಮಾಡಿದರೂ ಪ್ರಯೋಜನವಿಲ್ಲ. ಬೆಳಕು ಬಂದಾಗ ಕತ್ತಲೆ ಮಾಯವಾಗ್ತದೆ. ನಿಮಗೂ ಒಂದು ಒಳ್ಳೆಯ ಸಮಯ ಬಂದೇ ಬರ್ತದೆ. ನೋವುಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ, ನೋವುಗಳ ಜೊತೆ ಬೆಳೆದು ಗೆಲ್ಲುವುದೇ ನಿಜವಾದ ಜೀವನ. ಕಳೆದು ಹೋದದ್ದು ನಿನ್ನ ನೆನಪಿನಲ್ಲಿರಲಿ, ಮುಂದೆ ನಡೆಯುವುದು ನಿನ್ನ ಕೈಯಲ್ಲಿರಲಿ. ಸಂತೋಷವಾಗಿರ್ಬೇಕಂದ್ರೆ ಆಗಿ ಹೋದುದನ್ನು ಯೋಚಿಸುತ್ತಾ ಕುಳಿತುಕೊಳ್ಬೇಡಿ. ಮುಂದೆ ಆಗೋದ್ರ ಬಗ್ಗೆ ಅತಿಯಾಗಿ ಚಿಂತಿಸಬೇಡಿ. ಪ್ರಸ್ತುತದಲ್ಲಿ ಹೇಗಿರಬೇಕು ಎಂಬುದರ ಮೇಲೆ ಗಮನ ಹರಿಸಿ. ಮಗಳನ್ನು ಶ್ರೀಮಂತರ ಮನೆಗೆ ಕೊಟ್ಟರೆ ಸುಖ ಸಿಗುತ್ತದೆ ಎನ್ನುವುದು ತಪ್ಪು. ಹೆಣ್ಣನ್ನು ಗೌರವಿಸುವ ಮನೆಗೆ ಮಗಳನ್ನು ಕೊಡಿ. ಇನ್ನೊಬ್ಬರಿಗೆ ಬುದ್ಧಿ ಹೇಳುವ ಪ್ರಯತ್ನ ಮಾಡಬೇಡಿ. ಅವರ ಬದುಕಿನಲ್ಲಿ ಅವರೇ ಬುದ್ಧಿವಂತರು ಅಂದುಕೊಂಡಿರ್ತಾರೆ. ಬುದ್ಧಿ ಹೇಳಿ
ಕೇಳಿ ಮೂರ್ಖನಾಗುವುದಕ್ಕಿಂತ ಸುಮ್ಮನಿದ್ದು ಜ್ಞಾನಿಯಾಗುವುದು ಉತ್ತಮ. ಬಯಕೆಗಳು ಕಡಿಮೆ ಇದ್ದಾಗ ಕಲ್ಲಿನ ಮೇಲೆ ಮಲಗಿದರೂ ನೆಮ್ಮದಿಯ ನಿದ್ರೆ ಬರುತ್ತದೆ. ಬಯಕೆಗಳು ಹೆಚ್ಚಾದಾಗ ಮೃದುವಾದ ಹಾಸಿಗೆಯು ಚುಚ್ಚುತ್ತದೆ. ಆರೋಗ್ಯವೇ ದೊಡ್ಡ ಉಡುಗೊರೆ, ನೆಮ್ಮದಿಯೇ ಮಹಾಸಂಪತ್ತು, ನಂಬಿಕೆಯೇ ನಿಜವಾದ ಸಂಬಂಧ. ನಿಮ್ಮ ಜೀವನದಲ್ಲಿ ಎಲ್ಲ ಮುಗಿಯಿತು ಅಂದುಕೊಂಡಾಗ್ಲೇ ದೇವರು ಹೊಸ ಅದ್ಭುತಗಳನ್ನು ಆರಂಭಿಸ್ತಾನೆ. ಕೆಲವರು ನಮ್ಮ ಜೊತೆ ಆಟ ಆಡುತ್ತಿದ್ದಾರೆ ಅಂತ ಗೊತ್ತಿದ್ದರೂ ಗೊತ್ತಿಲ್ಲದವರಂತೆ ಇರುವುದು ನಿಜವಾದ ತಾಳ್ಮೆ. ಹಸಿವಾಗಿದ್ದಾಗ ಅನ್ನ ಹಾಕಿದವರನ್ನು ಎಂದಿಗೂ ಮರಿಬೇಡಿ. ಅವಶ್ಯಕತೆ ಇದ್ದಾಗ ಸಹಾಯ ಮಾಡಿದವರನ್ನು ಎಂದಿಗೂ ಮರಿಬೇಡಿ. ಆಪತ್ತಿನ ಸಮಯದಲ್ಲಿ ರಕ್ಷಿಸಿದವರನ್ನು ಎಂದಿಗೂ ಮರಿಬೇಡಿ. ಇಂತಹ ಪುಣ್ಯಾತ್ಮರನ್ನೇ ಮರೆತರೆ ಮನುಷ್ಯ ಬದುಕಿದ್ದರೂ ಸತ್ತಂತೆ. ಕೆಲವರು ಹಣವಿದೆ ಎಂದು ಮೆರೆಯುತ್ತಾರೆ, ಇನ್ನು ಕೆಲವರು ಸೌಂದರ್ಯವಿದೆ ಎಂದು ಹೆಮ್ಮೆ ಪಡ್ತಾರೆ. ಆದರೆ ಎಲ್ಲಕ್ಕಿಂತ ಮಿಗಿಲಾದದ್ದು ಒಳ್ಳೆಯ ಗುಣ. ಜವಾಬ್ದಾರಿ ಹೆಚ್ಚಾದಾಗ ಅರಿವಿಲ್ಲದೆ ಧೈರ್ಯ ನಮ್ಮ ಸಂಗಾತಿ ಆಗ್ತದೆ. ಜನರು ಮೋಸದ ಪ್ರೀತಿಗೆ ದುಬಾರಿ ಉಡುಗೊರೆ ಕೊಡ್ತಾರೆ, ಆದರೆ ನಿಜವಾಗಿ ಪ್ರೀತಿಸುವವರಿಗೆ ತಮ್ಮ ಸಮಯವನ್ನು ಕೊಡದೆ ಹೋಗ್ತಾರೆ. ಬೇರೆಯವರನ್ನು ನೋಯಿಸುವ ಮೊದಲು ಆ ನೋವು ನಿಮಗಾದ್ರೆ ಹೇಗಿರುತ್ತದೆ ಎಂದು ಸ್ವಲ್ಪ ಯೋಚಿಸಿ. ಸಾಧನೆಗೆ ಒಳ್ಳೆಯ ಸಮಯಕ್ಕಾಗಿ ಕಾಯಬೇಡಿ, ಇರುವ ಸಮಯದಲ್ಲೇ ಸಾಧಿಸಿ. ಅದನ್ನೇ ಒಳ್ಳೆಯ ಸಮಯವೆಂದು ಸಾಬೀತುಪಡಿಸಿ. ಇಷ್ಟವಾದವರು ಎಷ್ಟೇ ಕಷ್ಟ ಬಂದರೂ ಇರ್ತಾರೆ, ಇಷ್ಟವಿಲ್ಲದವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸುಳ್ಳು ಹೇಳಿ ದೂರ ಹೋಗ್ತಾರೆ. ಪ್ರತಿದಿನ ಒಬ್ಬ ವಾದಕನು ಕಾಡಿಗೆ ಹೋಗಿ ಮೃದಂಗವನ್ನು ನುಡಿಸುತ್ತಿದ್ದ. ಅದೇ ಸಮಯಕ್ಕೆ ಎಲ್ಲಿಂದಲೂ ಒಂದು ಕರು ಬಂದು ಅಲ್ಲಿ ಕುಳಿತುಕೊಳ್ಳುತ್ತಿತ್ತು. ಒಂದು ದಿನ ವಾದಕನು ಕರುವನ್ನು ಕೇಳಿದ, ನನ್ನ ರಾಗ ಚೆನ್ನಾಗಿದೆಯಾ ಅಥವಾ ನನ್ನ ಸಂಗೀತ ನಿನಗೆ ಇಷ್ಟವಾಗಿದೆಯಾ? ಪ್ರತಿದಿನ ಇಲ್ಲಿ ಬಂದು ಯಾಕೆ ಕುಳಿತುಕೊಳ್ತೀಯ? ಆಗ ಕರು ಉತ್ತರಿಸಿತು, ನಿಮ್ಮ ರಾಗ, ತಾಳ, ಸಂಗೀತದ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಆದರೆ ನಿಮ್ಮ ಮೃದಂಗದಲ್ಲಿರುವ ಚರ್ಮ ನನ್ನ ತಾಯಿಯದು, ಅದು ಮಾತ್ರ ನನಗೆ ಗೊತ್ತು. ನೀವು ಅದರ ಮೇಲೆ ಹೊಡೆಯುವಾಗಲೆಲ್ಲ ನನ್ನ ತಾಯಿ ನನ್ನನ್ನು ಕರೆಯುತ್ತಿರುವಂತೆ ಅನಿಸ್ತದೆ. ಅದಕ್ಕಾಗಿ ನಾನು ಪ್ರತಿದಿನ ಇಲ್ಲಿ ಬರ್ತೇನೆ. ಈ ಕಥೆಯ ಅರ್ಥ, ನಾವು ಹೇಳುವ ಮಾತು, ಮಾಡುವ ಕೆಲಸ, ತೋರಿಸುವ ಪ್ರತಿಭೆಗಿಂತ ಅದರ ಹಿಂದೆ ಇರುವ ಭಾವನೆ ಮತ್ತು ಸಂಬಂಧವೇ ಕೆಲವೊಮ್ಮೆ ಹೆಚ್ಚು ದೊಡ್ಡದು. 1000 ಸರ್ಪಗಳು ಸುತ್ತಿಕೊಂಡಿದ್ದರೂ ಗಂಧದ ಮರ ವಿಷವಾಗುವುದಿಲ್ಲ. ಅದೇ ರೀತಿ ಸದ್ಗುಣಗಳಿಂದ ಬದುಕುವ ಜನರು ಎಂದಿಗೂ ಬದಲಾಗುವುದಿಲ್ಲ. ನಿಮಗೆ ಬೇಕಾದವರು ಮೊದಲಿನಂತೆ ಇಲ್ಲ ಅಂದ್ರೆ ಅವರ ಪಾಡಿಗೆ ಅವರನ್ನ ಬಿಟ್ಟು ಬಿಡಿ. ಅವರು ಬದಲಾಗೋಕೆ 2 ಕಾರಣಗಳು: ನಮ್ಮ ಅವಶ್ಯಕತೆ ಮುಗಿದಿದೆ ಅಥವಾ ನಮ್ಮ ಜಾಗಕ್ಕೆ ಬೇರೆಯವರು ಬಂದಿದ್ದಾರೆ. ಜೀವನದಲ್ಲಿ ಖುಷಿಯಾಗಿರಬೇಕು ಅಂದ್ರೆ ಬಂದಂತೆ ಬದುಕಬೇಕು, ಕಂಡಂತೆ ನಡೆಯಬೇಕು, ಗೆದ್ದರೂ ಬಾಗಬೇಕು. ನಮ್ಮ ವಾದ ಸರಿಯಿದ್ದರೂ ಸುಮ್ಮನಾಗಬೇಕು. ನಮ್ಮ ತಪ್ಪು ಇರದಿದ್ದರೂ ಕೆಲವೊಮ್ಮೆ ಕ್ಷಮೆ ಕೇಳಬೇಕು. ಮನಸ್ಸಿನಲ್ಲಿ ನೋವಿದ್ದರೂ ಮುಖದಲ್ಲಿ ನಗು ಇರಬೇಕು. ಸೋತರೂ ಮತ್ತೊಮ್ಮೆ ಪ್ರಯತ್ನಿಸಬೇಕು. ರಾತ್ರಿ ಪೂರ್ತಿ ಅತ್ತರೂ ಮರುದಿನ ನಗಬೇಕು. ನಿನ್ನ ಒಳ್ಳೆತನವನ್ನು ದುರುಪಯೋಗ ಮಾಡಿಕೊಳ್ಳುವ ಜನರ ಮುಂದೆ ಕೆಟ್ಟವನಾಗಿರುವುದೇ ಒಳ್ಳೆಯದು. ನನ್ನನ್ನು ಅರ್ಥ ಮಾಡಿಕೊಳ್ಳಿ ಎಂದು ಯಾರನ್ನೂ ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನಮ್ಮ ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನು ಅರ್ಥ ಮಾಡಿಕೊಳ್ತಾರೆ. ಒಬ್ಬ ಹೆಣ್ಣಿನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಅವಳ ಮನಸ್ಥಿತಿ ಸಂಪೂರ್ಣ ಬದಲಾಗ್ತದೆ. ನಗು ಮರೆಯಾಗ್ತದೆ, ಮಾತು ಮೂಕವಾಗ್ತದೆ, ಬಂಧುತ್ವ ಒಂಟಿಯಾಗ್ತದೆ, ನಂಬಿಕೆ ಅನುಮಾನವಾಗ್ತದೆ, ಜೀವನವೇ ಬೇಸರವೆನಿಸ್ತದೆ. ಮನಸ್ಸಿಗೆ ನೋವಾದಾಗ ಸಾಧ್ಯವಾದಷ್ಟು ಒಂಟಿಯಾಗಿರು. ನೋವಿಗೆ ಸ್ಪಂದಿಸಲು ಯಾರೂ ಇಲ್ಲದಿದ್ದಾಗ ನಿನ್ನ ಕಣ್ಣೀರು ನಿನ್ನನ್ನು ಸಮಾಧಾನಪಡಿಸ್ತದೆ. ನಮ್ಮಿಂದ ದೂರಾಗಲು ಬಯಸಿದವರಿಗೆ ಎಷ್ಟು ಪ್ರೀತಿ ತೋರಿಸಿದ್ರು ವ್ಯರ್ಥ. ಎಲ್ಲರೂ ತಮ್ಮ ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡುತ್ತಾರೆ ಹೊರತು ನಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋರು ಸಿಗೋದು ತುಂಬಾ ವಿರಳ. ಹುಡುಕಿದ್ರೆ ಪ್ರತಿ ಮನೆಯಲ್ಲೂ ಒಂದು ಕತೆ ಸಿಗ್ತದೆ. ನಿಮ್ಮ ಮನೆಯು ಅದಕ್ಕೆ ಹೊರತಲ್ಲ. ಬೇರೆಯವರ ಮನೆಯ ಕತೆ ಕೇಳುವುದನ್ನು ನಿಲ್ಲಿಸಿ. ಅರ್ಥವಾಗದವರ ಮುಂದೆ ಹತ್ತು ಪ್ರಯೋಜನವಿಲ್ಲ. ನನ್ನ ಬದುಕಿನಲ್ಲಿ ಕಷ್ಟವೇ ಬರಲಿ, ಸುಖವೇ ಬರಲಿ, ಅದು ನೀ ಕೊಟ್ಟದ್ದು ಶಿವ. ನನ್ನದೇನಿದೆ ಶಿವ, ಎಲ್ಲವನ್ನು ನೀನೇ ಬರೆದಿರುವಾಗ. ಜನಿಸಿದಾಗಲೂ ಎತ್ತಬೇಕು ನಿನ್ನ, ಮರಣ ಬಂದರೂ ಎತ್ತಬೇಕು ನಿನ್ನ. ಸ್ವಲ್ಪ ನಡೆದಾಡ್ತೀಯನ್ನೋ ಕಾರಣಕ್ಕೆ ಅಹಂಕಾರ ಯಾಕೆ ಮಾನವ? ಕೆಲವು ಸಂಬಂಧಗಳು ಬಾಡಿಗೆ ಮನೆಯಂತೆ. ಎಷ್ಟೇ ಪ್ರೀತಿಯಿಂದ ಇದ್ದರೂ ಕೆಲವು ಜನರು ಯಾವತ್ತೂ ನಮ್ಮವರಾಗೋದಿಲ್ಲ. ಅದೃಷ್ಟದಿಂದ ಸಿಗುವ ಪ್ರೀತಿ ಮತ್ತು ಬಡವನೊಂದಿಗೆ ಮಾಡಿದ ಸ್ನೇಹ ಎಂದಿಗೂ ಮೋಸ ಮಾಡೋದಿಲ್ಲ. ನನಗೆ ಎಲ್ಲ ಗೊತ್ತು ಎಂದು ಮೆರೆಯೋರಿಗಿಂತ ನನಗೇನು ಗೊತ್ತಿಲ್ಲ ಎನ್ನುವವರು ದೊಡ್ಡ ಸಾಧನೆ ಮಾಡಿರ್ತಾರೆ. ಜಗತ್ತಿನಲ್ಲಿ ಪರಿಹಾರ ಇಲ್ಲದ ಸಮಸ್ಯೆ ಇಲ್ಲ. ಒಂದು ವೇಳೆ ಪರಿಹಾರವೇ ಇಲ್ಲ ಅಂದ್ರೆ ಅದು ಸಮಸ್ಯೆ ಅಲ್ಲ. ವ್ಯಕ್ತಿ ಬೇಡವೆನಿಸಿದಾಗ ಆತನ ಸಣ್ಣ ತಪ್ಪುಗಳು ದೊಡ್ಡದಾಗಿ ಕಾಣ್ತವೆ. ಅದೇ ವ್ಯಕ್ತಿ ಬೇಕೆನಿಸಿದಾಗ ದೊಡ್ಡ ತಪ್ಪುಗಳು ಸಣ್ಣದಾಗಿ ಕಾಣ್ತವೆ. ಬಡವರ ಮನೆಯಲ್ಲಿ ಬಂಗಾರ ಇಲ್ಲದಿದ್ದರೂ ಹೊಳಪಾದ ಮನಸ್ಸು ಇರ್ತದೆ. ಕೆಲವರು ಸುಳ್ಳು ಹೇಳುತ್ತಿದ್ದರೂ ಅದು ನಮಗೆ ಗೊತ್ತಿರ್ತದೆ. ಆದರೂ ನಾವು ಗೊತ್ತಿಲ್ಲದವರಂತೆ ಸುಮ್ಮನಿರ್ತೇವೆ. ಯಾಕಂದ್ರೆ ಇವತ್ತಲ್ಲ ನಾಳೆ ಬದಲಾಗ್ತಾರೆ ಎನ್ನೋ ನಂಬಿಕೆಯಿಂದ. ಕೆಲವು ಸಂಬಂಧಗಳು ಚುಚ್ಚಿಕೊಂಡ ಮುಳ್ಳಿನಂತೆ. ತೆಗೆದ್ರೆ ಗಾಯ, ತೆಗೆದಿದ್ದರೆ ನೋವು. ಹಾಗಾಗಿ ಬದುಕಿನಲ್ಲಿ ಎಚ್ಚರದಿಂದಿರಿ. ಈ ಸಮಾಜದಲ್ಲಿ ಕೆಲವರು ತಪ್ಪನ್ನು ಮೆರವಣಿಗೆ ಮಾಡ್ತಾರೆ, ಕೆಲವರ ತಪ್ಪನ್ನು ಸಮಾಧಿ ಮಾಡ್ತಾರೆ. ಹಣೆ ಬರದಲ್ಲಿ ಇರುವುದು ಹುಡುಕಿಕೊಂಡು ಬರ್ತದೆ, ಇಲ್ಲದೆ ಇರುವುದು ಕಣ್ಣೆದುರು ಇದ್ದರೂ ಸಿಗೋದಿಲ್ಲ. ಅತಿ ಸಲುಗೆ, ಅತಿ ಪ್ರೀತಿ, ಅತಿ ನಂಬಿಕೆ ಯಾರೊಂದಿಗೂ ಬೇಡ. ಅತಿಯಾದ್ರೆ ಅಮೃತವು ವಿಷವಾಗ್ತದೆ. ಕೆಲವರು ತಾವು ಸರಿಯಿಲ್ಲದಿದ್ದರೂ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಂತೂ ಬಿಡಲ್ಲ. ಒಮ್ಮೆ ಮನಸ್ಸಿನ ಪ್ರೀತಿ ಮತ್ತು ನಂಬಿಕೆಗೆ ಪೆಟ್ಟು ಬಿದ್ದರೆ ಮತ್ತೆ ಪ್ರೀತಿಸೋದು ಕಷ್ಟ. ಮೊದಲಿನಂತೆ ಇಲ್ಲದವರಿಗೆ ನಾವು ಬದಲಾಗಿದವರಂತೆ ಕಾಣ್ತೇವೆ.
ದಾರಿ ತಪ್ಪಿದ್ರೆ ಹಿಂತಿರುಗಿ ಸರಿದಾರಿ ಕಂಡುಕೊಳ್ಬಹುದು. ಆದ್ರೆ ಬಾಯಿ ತಪ್ಪಿ ಆಡಿದ ಮಾತು ಹಿಂತಿರುಗಿ ಬರೋದಿಲ್ಲ. ಬದುಕಿನ ಎಲ್ಲ ಯಶಸ್ಸಿಗೂ 3 ಔಷಧಗಳಿವೆ: ಗುರಿ, ದುಡಿಮೆ ಮತ್ತು ತಾಳ್ಮೆ. ಹಣ ಇದ್ದರೆ ಶತ್ರುಗಳು ಹೆಚ್ಚಾಗ್ತಾರೆ, ಹಣ ಇಲ್ಲದಿದ್ದರೆ ನಮ್ಮವರೇ ಶತ್ರುಗಳಾಗ್ತಾರೆ. ರಾಜಿಯಾಗೋದು ತಪ್ಪಲ್ಲ, ಆದ್ರೆ ಪ್ರತಿಯೊಂದು ಬಾರಿ ರಾಜಿಯಾಗಿಕೊಂಡು ಬದುಕುವ ಜೀವನ ನಮ್ಮದಾಗಬಾರ್ದು. ಹೊಸಬರು ಸಿಕ್ಕಾಗ ಹಳೆಯ ಸಂಬಂಧವನ್ನು ಮರೆಯೋ ಸಹಜ, ಆದ್ರೆ ಕಲ್ಲು ಹುಡುಕುತ್ತಾ ವಜ್ರವನ್ನ ಕಳೆದುಕೊಳ್ಬೇಡಿ. ಮನುಷ್ಯನಿಗೆ ಅವಮಾನ ಮತ್ತು ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ್ಲೇ ಬದಲಾವಣೆಯ ದಾರಿ ಹಿಡಿತಾನೆ. ವಟವಟನೆ ಮಾತನಾಡುವವರ ಮನಸ್ಸು ತೆರೆದಿಟ್ಟ ಪುಸ್ತಕದಂತೆ, ಅಲ್ಲಿ ಏನನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಮುಖದ ಕಪ್ಪು ಕಲೆಗಳನ್ನು ಅಳಿಸಲು ಔಷಧ ಬಳಸುವ ನಾವು ಮನಸ್ಸಿನ ತಪ್ಪು ಕಲ್ಪನೆಗಳನ್ನು ಅಳಿಸಲು ಒಮ್ಮೆಯಾದರೂ ಯೋಚಿಸಬೇಕಲ್ವಾ? ಹೇ ಮನುಜ, ಅರ್ಥ ಆಯ್ತಾ? ಸಂಪಾದನೆಗೆ ಬೆಲೆ ಕೊಡುವವರು ನಿನ್ನವರಲ್ಲ, ಕಷ್ಟ ಸುಖಕ್ಕೆ ಹೆಗಲು ಕೊಡುವವರು ನಿನ್ನವರು. ಮಾತಾಡಿದಂತೆ ಜೀವಿಸಲು ಆಗೋದಿಲ್ಲ, ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ. ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗದಂತೆ ಬದುಕಿದ್ರೆ ಸಾಕು, ಅದೇ ಸಂಭ್ರಮದ ಬದುಕು. ಮೌನವು ಒಂದು ಸುಂದರವಾದ ಭಾಷೆ. ನಮ್ಮಲ್ಲಿ ಎಷ್ಟು ಬುದ್ಧಿವಂತಿಕೆಯ ಮಾತುಗಳಿದ್ದರೂ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಮೌನ ಮಾತ್ರ. ನೆಮ್ಮದಿ ಇಲ್ಲದ ಬದುಕು, ನಂಬಿಕೆ ಇಲ್ಲದ ಜೀವನ ನರಕಕ್ಕೆ ಸಮಾನ. ನಾವೊಬ್ಬರನ್ನ ನಂಬುವುದು ಮಾನವೀಯತೆ, ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ. ನಿಯತ್ತಾಗಿ ಪ್ರೀತಿ ಮಾಡುವವರು ಪ್ರತಿದಿನ ಕಣ್ಣೀರಿನೊಂದಿಗೆ ಬದುಕ್ತಾರೆ. ಹೆಣ್ಣಾಗಿ ಹುಟ್ಟಿದ ಮೇಲೆ ಮಣ್ಣಲ್ಲಿ ಮಣ್ಣಾಗುವವರೆಗೂ ಕಣ್ಣಲ್ಲಿ ಕಣ್ಣೀರು ತಪ್ಪೋದಿಲ್ಲ. ನಾವೊಬ್ಬರಿಗೆ ಇಷ್ಟ ಆಗೋದು ತುಂಬಾ ಸುಲಭ, ಆದ್ರೆ ಕೊನೆಯವರೆಗೂ ಇಷ್ಟವಾಗಿ ಉಳಿಯೋದು ತುಂಬಾ ಕಷ್ಟ. ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಯಾರಿಂದಲೂ ಏನನ್ನು ನಿರೀಕ್ಷಿಸಬಾರದು. ನಗುವಿನಲ್ಲಿ ಜೊತೆಯಾಗುವ 100 ಜನರಿಗಿಂತ ನೋವಿನಲ್ಲಿ ಜೊತೆಯಾಗುವ 1 ಮನಸ್ಸು ಶ್ರೇಷ್ಠ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಅತಿ ಶೀಘ್ರದಲ್ಲಿ ಭೇಟಿ ಆಗ್ತೇನೆ. ಸಾಧ್ಯವಾದಷ್ಟು ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ. ಧನ್ಯವಾದಗಳು.